ಇಂಗ್ಲಿಷ್ನಲ್ಲಿ ರೇನ್ ಮತ್ತು ರೇನ್ಸ್ ನಡುವಿನ ವ್ಯತ್ಯಾಸ. ರೇನ್ ಅಂದರೆ ಏನು, ರೇನ್ಸ್ ಅಂದರೆ ಏನು, ಹೇಗೆ ಇವನ್ನು ಹೇಳುವುದು ನೋಡೋಣ. ರೇನ್ಸ್ ಮತ್ತು ರೇನ್. ರೇನ್ಸ್ ಅಂದರೆ ಸತತವಾಗಿ ಬೀಳುವ ಭಾರೀ ಮಳೆ. ನೀವು ಒಂದು ಪ್ರದೇಶದಲ್ಲಿ ಕೆಲವು ದಿನಗಳಿಂದ ಸತತವಾಗಿ ಬೀಳುತ್ತಿರುವ ದೊಡ್ಡ ಪ್ರಮಾಣದ ಮಳೆ ಅಥವಾ ಮಳೆಗಾಲದ ಮಳೆಯ ಬಗ್ಗೆ ಒಟ್ಟಾಗಿ ಹೇಳುವಾಗ ರೇನ್ಸ್ ಬಳಸಬೇಕು. ಉದಾಹರಣೆಗೆ, ಹೆವಿ ರೇನ್ಸ್ ಡ್ಯಾಮೇಜ್ಡ್ ದ ಕ್ರಾಪ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಭಾರೀ ಮಳೆಯು ಬೆಳೆಗಳನ್ನು ನಾಶಪಡಿಸಿತು. ಈಗ ರೇನ್ ಅಂದರೆ ಏನು? ಪ್ರಸ್ತುತ ಕ್ಷಣದಲ್ಲಿ ಬರುತ್ತಿರುವ ಭಾರೀ ಮಳೆ. ಪ್ರಸ್ತುತ ಕ್ಷಣದಲ್ಲಿ ಆಕಾಶದಿಂದ ಸುರಿಯುತ್ತಿರುವ ಜೋರು ಮಳೆಯನ್ನು ಮಾತ್ರ ಸೂಚಿಸಲು ರೇನ್ ಬಳಸಲಾಗುತ್ತದೆ. ಇದರ ಹಿಂದೆ ಸಾಮಾನ್ಯವಾಗಿ ಈಸ್ ಅಥವಾ ವಾಸ್ ಬರುತ್ತದೆ. ಉದಾಹರಣೆಗೆ, ದೇರ್ ಈಸ್ ಹೆವಿ ರೇನ್ ಔಟ್ಸೈಡ್ ರೈಟ್ ನೌ. ಈಗ ಹೊರಗೆ ಭಾರೀ ಮಳೆ ಬರುತ್ತಿದೆ. ನೀವು ಅಲ್ಲಿ ಭಾರೀ ಮಳೆ ಇದೆ ಎಂದು ಸಣ್ಣದಾಗಿ ಹೇಳಲು ದೇರ್ ಈಸ್ ಹೆವಿ ರೇನ್ ದೇರ್ ಎನ್ನಬಹುದು. ನೀವು ಅಲ್ಲಿ ಸತತವಾಗಿ ದೊಡ್ಡ ಪ್ರಮಾಣದ ಮಳೆ ಬೀಳುತ್ತಿದೆ ಎಂದು ಹೇಳಲು ದೇರ್ ಆರ್ ಹೆವಿ ರೇನ್ಸ್ ದೇರ್ ಎನ್ನಬಹುದು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ನೀವು ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ, ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್, ಧೈರ್ಯ ಬರಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ಕಳೆದ 32 ವರ್ಷಗಳಿಂದ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಸ್ತಾ ಇದ್ದೇನೆ. ಅದರಲ್ಲಿ ನಾನು ಸ್ಟಾರ್ಟಿಂಗ್ನಿಂದ ಅಂದರೆ 30-31 ವರ್ಷಗಳ ಹಿಂದೆ ABCDಯಿಂದ ಕಲಿಯೋರು ಜಾಸ್ತಿ ಇದ್ದರು. ಅಂದರೆ 3ನೇ 4ನೇ 5ನೇ ತರಗತಿಯವರೆಗೆ ಮಾತ್ರ ಓದಿದವರು ಜಾಸ್ತಿ ಇದ್ದರು. ಅವರಿಗೆ ನಾನು 3-4 ತಿಂಗಳಲ್ಲಿ ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಸಹ ಕಲಿಸಿದ್ದೇನೆ. ಅದರ ಅನುಭವದಿಂದ ಹೇಳ್ತಾ ಇದ್ದೇನೆ. ಈಗ ಹೆಚ್ಚಿನವರು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. SSC PUC ಅಂತೂ ಮಾಡಿಯೇ ಮಾಡ್ತೀರಿ. ಹಾಗಾಗಿ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಜಾಸ್ತಿ ಸಮಯ ಬೇಡ, ಕಷ್ಟ ಇಲ್ಲ. ನಾನು 3-4 ತಿಂಗಳೊಳಗೆ ನಿಮಗೆ ಸುಲಭವಾಗಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಸ್ತೇನೆ. ಅಂಥ ಕೋರ್ಸ್ ನಾನು ಈ ಅನುಭವದಿಂದ ರಚಿಸಿದ್ದೇನೆ. ಈ ಕೋರ್ಸಿನ ಫೀ ಕೇವಲ 899 ರೂಪಾಯಿ ಮಾತ್ರ.